ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಸೊ ನಾವು ಹೊರಟಿದೀವಿ ಇವಾಗ ಮಧುರೈ. ನಾವು ಎಲ್ಲಾ ಧಾರ್ಮಿಕ ಕ್ಷೇತ್ರಗಳನ್ನ, ತಮಿಳುನಾಡಿನ ಸೌತ್ ಇಂಡಿಯನ್ ಧಾರ್ಮಿಕ ಕ್ಷೇತ್ರಗಳನ್ನ ಸುತ್ತಾಡ್ತಾ ಇದೀವಿ. ನಮ್ಮ ರೋಹಿತ್ ಅವರು, ಕೂತಿರೋರು ರಮ್ಯಾ ಅವರು. ಸೊ ಬನ್ನಿ, ನಾವೆಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ ಅನ್ನ ವಿಸಿಟ್ ಮಾಡ್ತೀನಿ, ಎಲ್ಲ ಅಪ್ಡೇಟ್ ಈ ಬ್ಲಾಗ್ ಅಲ್ಲಿ ಇರುತ್ತೆ. ಬ್ಲಾಗ್ ಪಾರ್ಟ್ ಅಲ್ಲಿ ಬರ್ಬೋದು. ಪ್ರತಿಯೊಂದು ಪ್ಲೇಸ್ ಏನೇನು ವಿಸಿಟ್ ಮಾಡ್ತಿದ್ದನ್ನ ಸಪರೇಟ್ ಆಗಿ ಬ್ಲಾಗ್ ಅನ್ನ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್. ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. 79B National Highway 32. ಊಟಕ್ಕಂತ ಸ್ಟಾಪ್ ಮಾಡಿದ ಫಸ್ಟ್ ಡೆಸ್ಟಿನೇಷನ್ ಮಧುರೈಗೆ ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ 8 hour ಜರ್ನಿ ಆಗುತ್ತೆ. 417 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಬನ್ನಿ ಫಸ್ಟ್ ಮಧುರೈನ ತಲುಪೋಣ. ಅದ್ರ ನಂತರ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಮಧುರೈಯಲ್ಲಿ ಇಂಪಾರ್ಟೆಂಟ್ ಆದ ಟೆಂಪಲ್ಗಳು, ಒನ್ ಡೇ ನಾವೇನೇನು ಕವರ್ ಅನ್ನ ಮಾಡಬಹುದು, ಎಲ್ಲಿ ಸ್ಟೇ ಮಾಡಬಹುದು, ಯಾವ್ದು ನಿಯರ್ ಬೈ ಟೆಂಪಲ್ ಆಗಿರುತ್ತೆ ಸ್ಟೇ ಮಾಡಕ್ಕೆ, ಅದೆಲ್ಲ ಪ್ರತಿಯೊಂದು ಡೀಟೇಲ್ ಕೂಡ ನಿಮ್ಗೆ ಈ ವ್ಲಾಗ್ ಅಲ್ಲಿ ಇರುತ್ತೆ. ವ್ಲಾಗ್ ಅನ್ನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಒಂದ್ ವೇಳೆ ನೀವು ನಮ್ ತರ ಲೇಟ್ ಆಗಿ ಹೇಳೋರಾಗಿದ್ರೆ 10-11 ನೀವು ಬ್ಯಾಂಗ್ಳೂರಿಂದ ಹೊರಡ್ತೀರಾ ಅಂದ್ರೆ ಆಲ್ಮೋಸ್ಟ್ 6:30-7:30 ನೀವು ಮಧುರೈನ ರೀಚ್ ಆಗ್ತೀರಾ. ಟೆಂಪಲ್ ಅನ್ನ ನೀವು ವಿಸಿಟ್ ಮಾಡಬೇಕು ಅಂದ್ರೆ ಎಂಟ್ರಿ ಇದೆ. 9 o'clock ವರೆಗೂ ಎಂಟ್ರಿ ಗೇಟ್ ಓಪನ್ ಆಗಿರುತ್ತೆ. ಅಲ್ಲಿವರೆಗೂ ಮಾತ್ರ ಟೆಂಪಲ್ ಒಳಗಡೆ ಅವಕಾಶ ಇರುತ್ತೆ. ನೀವು ದರ್ಶನ ಬೇಕಾದ್ರೆ ಮಾಡ್ಕೋಬಹುದು. ಇಲ್ಲ ನೀವು 1 night ಸ್ಟೇ ಮಾಡ್ತೀರಾ ಅಂತ ಅಂದ್ರೆ ನೀವು ನಿಯರ್ ಬೈ ಎಲ್ಲೆಲ್ಲಿ ಹೋಟೆಲ್ ಇದೆ ಅಲ್ಲಿ ನೀವು ಸ್ಟೇ ಅನ್ನ ಮಾಡಬಹುದು. ನಾವು ಕೂಡ ನೈಟ್ ದರ್ಶನವನ್ನ ಮುಗಿಸಬಹುದಿತ್ತು. ಬಟ್ ಏನಾಗುತ್ತೆ ಅಂದ್ರೆ ಒಳಗಡೆ ಎಂಟ್ರಿ ಆದ ತಕ್ಷಣ ಮಿನಿಮಮ್ 2.5 hours ನೀವು ಸ್ಟೇ ಅಲ್ಲಿ ನಿಂತ್ಕೊಂಡಿರ್ಬೇಕಾಗತ್ತೆ ಲೈನ್ ಅಲ್ಲಿ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ನಾವು ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿ ಆ ನೈಟ್ ನಾವು ಸ್ಟೇ ಅನ್ನ ಮಾಡಿದ್ವಿ. ಸೊ ಸ್ಟೇ ಮಾಡಿರುವಂತಹ ಪ್ಲೇಸ್ ಅಂದ್ರೆ ನಾವು ಹೋಟೆಲ್ ಅನ್ನ ಏನ್ ಚೂಸ್ ಮಾಡಿದ್ವಿ, ಆ ಹೆಸರು ಬಂದ್ಬಿಟ್ಟು ದ ಕಾಲೇಜ್ ಹೋಟೆಲ್ ಅಂತ. ನಿಯರ್ ಬೈ ಒಂದು 500 ಮೀಟರ್ ಡಿಸ್ಟೆನ್ಸ್ ಇದೆ ಟೆಂಪಲ್ ಇಂದ. ಸೊ ಅದಕ್ಕೋಸ್ಕರ ಅದನ್ನ ಅಫೋರ್ಡೇಬಲ್ ಕೂಡ ಆಗಿತ್ತು. ತುಂಬಾ ನೀವು ಲಕ್ಸುರಿಯಸ್ ಆಗಿ ನೀವು ಥಿಂಕ್ ಮಾಡ್ತಾ ಇದ್ರೆ ಇದು ಲಕ್ಸುರಿಯಸ್ ಆಗಿಲ್ಲ, ಬಟ್ 1 night ಅನ್ನ ಕಂಫರ್ಟೇಬಲ್ ಆಗಿ ನಾವು ಸ್ಪೆಂಡ್ ಮಾಡಬಹುದು. ಸೊ ಬನ್ನಿ ಇವಾಗ ಅರ್ಲಿ ಮಾರ್ನಿಂಗ್ 7ಕ್ಕೆ ನಾವು ಬೇಗ ಮಲ್ಕೊಳ್ಳೋಣ. ಸೊ ಅರ್ಲಿ ಮಾರ್ನಿಂಗ್ ಅಂದ್ರೆ 4:30ಗೆ ನೀವು ಲೈನ್ ಅಲ್ಲಿ ಹೋಗಿ ನಿಂತ್ಕೋಬಹುದು. 5 o'clockಗೆ ಗೇಟ್ ಅಂದ್ರೆ ಓಪನ್ ಮಾಡ್ತಾರೆ, ಒಳಗಡೆ ಎಂಟ್ರಿನ ಬಿಡ್ತಾರೆ. ಸೊ ನೋಡಿ ಎಷ್ಟೆಲ್ಲ ಜನ ಹೋಗ್ತಾ ಇದ್ರೆ. ಓಂ ಶಕ್ತಿ ಅವರು, ಅಯ್ಯಪ್ಪ ಮಾಲೆ ಹಾಕ್ತಾರೋ ಅವರೆಲ್ಲ ಸಾಕಷ್ಟು ಜನ ಬಂದಿದ್ರು ನಾವು ಹೋದಾಗ. ಅರ್ಲಿ ಮಾರ್ನಿಂಗ್ 4:30-5 o'clockಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆಂಪಲ್ ಕಡೆಗೆ ಹೊರಟಿದ್ದಾರೆ ಇವಾಗ. ಸೊ ಬನ್ನಿ ನಾವು ಕೂಡ ರೆಡಿಯಾಗಿ ಹೋಗೋಣ. ಟೆಂಪಲ್ ಅಲ್ಲಿ ಎಲ್ಲೂ ಕೂಡ ಫೋನ್ ಅಲೌಡ್ ಇರೋಲ್ಲ. ಯಾವುದೇ ರೀತಿಯ ನೀವು ಇಲೆಕ್ಟ್ರಾನಿಕ್ ಗ್ಯಾಜೆಟ್, ಹೆಡ್ಫೋನ್, ಇಯರ್ಫೋನ್ ಏನಾದ್ರು ತಗೊಂಡು ಹೋಗ್ತೀರಾ ಅದು ಕೂಡ ಅಲೌಡ್ ಇರಲ್ಲ. ಅಲ್ಲಿ ಕೌಂಟರ್ಸ್ ಇರುತ್ತೆ, ಟಿಕೆಟ್ ಕೌಂಟರ್, ಅಲ್ಲೇ ನೀವು ಅದನ್ನ ಜಮಾ ಮಾಡಬಹುದು. ಮೊಬೈಲ್, ಪರ್ಸ್ ಜಮಾ ಮಾಡೋ ಲೈನೇ ದೊಡ್ಡದಾಗಿರುತ್ತೆ ಕ್ಯೂ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ರೂಮ್ ಅಲ್ಲೇ ಅದನ್ನೆಲ್ಲ ಬಿಟ್ಟು ಬಂದ್ಬಿಡಿ, ಗ್ಯಾಜೆಟ್ಗಳನ್ನೆಲ್ಲ. ಅಂಡ್ ದೆನ್ ಟ್ರೆಡಿಷನಲ್ ವೇರು ಕಂಪಲ್ಸರಿ ಆಗಿರುತ್ತೆ. ಮೆನ್ಸ್ ಅಂಡ್ ವುಮೆನ್ಸ್ ಕೂಡ ಯಾವುದೇ ರೀತಿಯ ರಿವೀಲಿಂಗ್ ಕ್ಲಾತ್ಸ್ ಅನ್ನ ನೀವು ವೇರ್ ಮಾಡೋ ಹಾಗಿಲ್ಲ. ನಾವು ಅರ್ಲಿ ಮಾರ್ನಿಂಗು 6:30-6:30ಗೆ ನಾವು ಟೆಂಪಲ್ನ ಎಂಟ್ರಿಯನ್ನ ಮಾಡಿದ್ವಿ. ಆವಾಗಲೇ ಕ್ರೌಡ್ ಜಾಸ್ತಿ ಆಗಿತ್ತು. ಸ್ಪೆಷಲ್ ಟಿಕೆಟ್ ಅಂದ್ಕೊಂಡು ನಾವು 100 rupees ಟಿಕೆಟ್ ಅನ್ನ ಪರ್ಚೇಸ್ ಅನ್ನ ಮಾಡಿದ್ವಿ. 50 rupees 100 rupees ಲೈನ್ ಅಂತ ಒಂದೇ ಲೈನ್ ಅಲ್ಲೇ ಬಿಡ್ತಾರೆ. ನೀವು 50 rupees ತಗೊಂಡ್ರು ಕೂಡ ಒಂದೇ ತರ, 100 rupees ತಗೊಂಡ್ರು ಕೂಡ ಸೇಮ್ ಚಾರ್ಜ್, ಅಂದ್ರೆ ಒಂದೇ ಲೈನ್ ಅಲ್ಲಿ ಬಿಡುತ್ತೆ. ಆ ಲೈನ್ ಕೂಡ ಸಾಕಷ್ಟು ದೊಡ್ಡದಾಗಿರುತ್ತೆ. ಮಿನಿಮಮ್ 2 to 3 hour ನೀವು ಲೈನ್ ಅಲ್ಲಿ ನಿಲ್ಬೇಕಾಗತ್ತೆ ಕ್ಯೂ ಅಲ್ಲಿ ಅಂತ ಮೈಂಡ್ ಸೆಟ್ ಅನ್ನ ಫಸ್ಟ್ ಮಾಡ್ಕೊಂಡು ಬಂದ್ಬಿಡಿ. ಸಿಟಿಜನ್ ಇದ್ರೆ ಅವರಿಗೆ ಸ್ಪೆಷಲ್ ಟಿಕೆಟ್ ಇರುತ್ತೆ, ಅದನ್ನ ನೀವು ಕೌಂಟರ್ ಅಲ್ಲಿ ಕೇಳ್ಕೊಂಡು ಪಡ್ಕೊಂಡು ಸೀನಿಯರ್ ಸಿಟಿಜನ್ ಅಷ್ಟೇ ಒಳಗಡೆ ಅವಕಾಶ ಇರುತ್ತೆ. ಟೋಟಲ್ ಆಗಿ 5 ಎಂಟ್ರಿ ಗೇಟ್ಸ್ ಅಂಡ್ 4 ಗೋಪುರ, ಮೇನ್ ಗೋಪುರಂಗಳಿದೆ. ಒಳಗಡೆ ಎಂಟ್ರಿ ಆದ ತಕ್ಷಣ ನೀವು ಲೈನ್ ಅಲ್ಲಿ ನಿಂತ್ಕೊಂಡು ಮುಂದೆ ಎಂಟ್ರಿ ಆದ ತಕ್ಷಣ ನೀವು ಕಲ್ಯಾಣಿಯನ್ನ ಕೂಡ ನೋಡಬಹುದು. ಆ ಕಲ್ಯಾಣಿ ಸ್ವರ್ಣ ಕಮಲ ಕಟಕ ಅಂತ ಕರೀತಾರೆ. ಒಂದು ದಂತಕಥೆಯ ಪ್ರಕಾರ ಇಂದ್ರ ತನ್ನ ಪಾಪ ಪರಿಹಾರಕ್ಕಾಗಿ ಶಿವನನ್ನು ಪೂಜೆ ಮಾಡಲಂತಾನೆ ಇಲ್ಲಿ ಬಂದು ಕಮಲದಲ್ಲಿ ಪೂಜೆಯನ್ನ ತಪಸ್ಸನ್ನ ಮಾಡ್ತಾರೆ ಅಂತ ನಂಬಿಕೆ ಇದೆ. ಟೆಂಪಲ್ ನ ಒಳಗಡೆ ನೀವು ಫಸ್ಟ್ ಎಂಟ್ರಿ ಆದ ತಕ್ಷಣ ಲೈನ್ ಅಲ್ಲಿ ಇರ್ಬೇಕಾದ್ರೆ ನೀವು ಬೃಹದಾಕಾರದ ಒಂದು ಗಣೇಶನ ವಿಗ್ರಹನ ಕೂಡ ನೋಡಬಹುದು. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಲೈನ್ ಅಲ್ಲಿ ಹಾಗೆ ಹೋದ್ರೆ ಮೀನಾಕ್ಷಿ ಅಮ್ಮನ ವಿಗ್ರಹನ ಕೂಡ ನೋಡಬಹುದು ಗುಡಿಯನ್ನ. ಅಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಿಸಿಟಿ ಇರಲ್ಲ, ಅಂದ್ರೆ ದೀಪಗಳಿಂದನೇ ನೀವು ದೇವಿಯ ಮುಖನ ನೋಡ್ಬೇಕಾಗತ್ತೆ. ಕೆಲವೊಂದ್ಸಲ ನಿಮ್ಗೆ ಅಷ್ಟು ಕ್ಲಿಯರ್ ಅಂತ ಅನಿಸ್ತೇನೆ ಇರಬಹುದು. ಸ್ವಲ್ಪ ಮುಂದೆ ಹೋಗ್ತಾನೆ ನೀವು ಕರೆಕ್ಟ್ ಆಗಿ ನೋಡ್ಕೊಂತ ಹೋಗಿ, ಯಾಕಂದ್ರೆ ಹತ್ರ ಬಂದ ತಕ್ಷಣ ನಿಮ್ಗೆ ಜಾಸ್ತಿ ಹೊತ್ತು ಅಲ್ಲಿ ನಿಂತ್ಕೊಳ್ಳಕ್ ಅವಕಾಶನ ಕೊಡಲ್ಲ. ಲೈನ್ ಅಲ್ಲಿ ಇದ್ದಾಗಲೂ ನೀವು ಸ್ವಲ್ಪ ಬಗ್ಗಿ ನೋಡೋ ಪ್ರಯತ್ನ ಮಾಡಿ. ಹಾಗೆ ಶಿವನು ಇಲ್ಲಿ ಲಿಂಗದ ರೂಪದಲ್ಲಿ ನೆಲೆಸಿರುವುದನ್ನ ಕೂಡ ನೀವು ನೋಡಬಹುದು. ಬೃಹದಾಕಾರದ ಶಿವಲಿಂಗವನ್ನು ಕೂಡ ನೋಡಬಹುದು. ಇಲ್ಲಿ ನಾನು ಮೊದಲ ಬಾರಿಗೆ ನೋಡಿದ್ದು ಜೋಡಿ ಗಣೇಶನ ವಿಗ್ರಹ. ಅದನ್ನು ಕೂಡ ನೀವು ಲೈನ್ ಅಲ್ಲೇ ಹೋಗ್ತಾ ಅದನ್ನ ನೋಡ್ಕೊಂಡು ಹೋಗ್ಬಹುದು. ಅಂಡ್ ಇಲ್ಲಿ ನೀವು ವಿಷ್ಣು ಕನ್ಯಾದಾನ ಮಾಡ್ತಾ ಇರುವಂತಹ ಮಂಟಪ ಕೂಡ ಇದೆ. ಅಂದ್ರೆ ವಿಷ್ಣು ತನ್ನ ಸಹೋದರಿಯಾದಂತಹ ಮೀನಾಕ್ಷಿ ಅಮ್ಮನ, ಅಂದ್ರೆ ಪಾರ್ವತಿಯ ಸ್ವರೂಪವಾದ ಮೀನಾಕ್ಷಿ ಅಮ್ಮನ ಮದುವೆಯನ್ನ
ಸುಂದರೇಶ್ವರ ರೂಪದಲ್ಲಿರುವಂತಹ ಶಿವನೊಟ್ಟಿಗೆ ಮಾಡೋದನ್ನ ನೀವು ನೋಡಬಹುದು. ಅದಕ್ಕಾಗಿ ಮೀಸಲಾಗಿರುವಂತಹ ಮಂಟಪಗಳನ್ನ ಕೂಡ ಅಲ್ಲಿ ನೀವು ನೋಡಬಹುದು. ಮಧುರೈ ಮೀನಾಕ್ಷಿ ಟೆಂಪಲ್ ನ ಅರ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಪಾಂಡ್ಯ ಸಾಮ್ರಾಜ್ಯದವರೇ ಆದ್ರೂ ಕೂಡ ಅದ ನಂತರ ಬಂದಂತಹ ನಾಯಕ್ ಸಾಮ್ರಾಜ್ಯದವರು ಹಾಗೆ ಉಳಿದವರು ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಪದೇ ಪದೇ ಇದು ಡಿಸ್ಟ್ರಾಯ್ ಆಗ್ತಾನೆ ಇತ್ತು, ಅಂದ್ರೆ ದಾಳಿಗೆ ಒಳಗಾಗ್ತಾನೆ ಇತ್ತು. ಒಂದ್ ಮಾತಲ್ಲಿ ಹೇಳಬೇಕು ಅಂದ್ರೆ ಮಧುರೈ ಮೀನಾಕ್ಷಿ ಟೆಂಪಲ್ ಯಾರು ಒಬ್ರು ಅದ್ ನಿರ್ಮಾಣ ಮಾಡಿಲ್ಲ, ಅಂದ್ರೆ ಬಿಲ್ಟ್ ಮಾಡಿಲ್ಲ. ಇಟ್ ಇಸ್ ಅ ರಿಸಲ್ಟ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ಮಲ್ಟಿಪಲ್ ರೂಲರ್ಸ್ ಅಂಡ್ ಡೈನಾಸ್ಟೀಸ್ ಅಂತ ಹೇಳ್ಬಹುದು. ಓವರ್ ದ ಟೈಮ್ ಪೀರಿಯಡ್ ಮಧುರೆಯಲ್ಲಿ ಆಳಿದಂತಹ ಸಾಕಷ್ಟು ರೂಲರ್ಸ್ ಗಳು ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ನೀಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿರುವಂತಹ ಗೋಪುರಗಳನ್ನೇ ಕೂಡ ನೀವು ನೋಡಬಹುದು. ಇಲ್ಲಿ ನಿರ್ಮಿತವಾಗಿರುವಂತಹ ತಿರುಮಲೈ ನಾಯಕ್ ಮಂಟಪ, ಹಾಗೆ ನೀವು 1000 ಪಿಲ್ಲರ್ಸ್ ಆಫ್ ಮಂಟಪ, ಮ್ಯೂಸಿಕಲ್ ಮಂಟಪ ಅದನ್ನು ಕೂಡ ನೋಡಿದ್ರೆ ಅದೆಲ್ಲಾನು ಕೂಡ ಸಾಕಷ್ಟು ವಿಭಿನ್ನವಾಗಿದೆ. ಸಾಕಷ್ಟು ಒಳ್ಳೆಯ ಅಂಡ್ ಸಂಕೀರ್ಣವಾದ ವಾಸ್ತುಶಿಲ್ಪವನ್ನ ನೀವಿಲ್ಲಿ ಗಮನಿಸಬಹುದು. ಅದ್ಭುತವಾಗಿದೆ. ಒಂದಕ್ಕೊಂದು ಗೋಪುರಗಳು ಸಾಕಷ್ಟು ವಿಭಿನ್ನವಾಗಿದೆ. ಅಂದ್ರೆ ಒಂದು ಒಳ್ಳೆಯ ಪೌರಾಣಿಕ ಕಥೆಯನ್ನು ಬಿಂಬಿಸುವಂತಹ ಸಂಕೀರ್ಣವಾದ ಕೆತ್ತನೆಯನ್ನ ಹೊಂದಿದೆ. ಇದೇ ತಾನೇ ದಕ್ಷಿಣ ಭಾರತದ ಅದ್ಭುತ ಅಂತಂದ್ರೆ ಗೋಪುರಗಳೇ ಸಾಕಷ್ಟು ಚೆನ್ನಾಗಿರುತ್ತೆ. ಬಟ್ ಫೋಟೋಗ್ರಫಿಗೆ ಅಲೌಡ್ ಇಲ್ಲ ಒಳಗಡೆ. ಬಟ್ ಕ್ಯಾಮ್ರಾಮ್ಯಾನ್ ಇರ್ತಾರೆ, ನೀವು ಫೋಟೋನ ಪೇ ಮಾಡಿ ಫೋಟೋಗ್ರಫಿನ ಮಾಡ್ಕೋಬಹುದು. 200 150 ಅಂತ ಚಾರ್ಜಸ್ ಇರುತ್ತೆ, ಸೈಜ್ ಮೇಲೆ ಹೋಗುತ್ತೆ. ಸೊ ಇದ ನಂತರ ನಾವು ಹೊರಟು ಬಂದಿದ್ದು ಇಲ್ಲಿರುವಂತಹ ಮಧುರೈನ ಮತ್ತೊಂದು ಫೇಮಸ್ ಆಗಿರುವಂತಹ ಪ್ಯಾಲೇಸ್ಗೆ. ಇವಾಗ ನೀವು ನೋಡ್ತಾ ಇರುವಂತದ್ದು ತಿರುಮಲೈ ನಾಯಕರ್ ಪ್ಯಾಲೇಸ್ ಅಂತ. 17th ಸೆಂಚುರಿ ಮಧುರೆಯನ್ನ ಆಳಿದಂತಹ ತಿರುಮಲೈ ನಾಯಕ್ ರಾಜ ಇದನ್ನ ಕಟ್ಟಿಸಿದ್ದಾರೆ. ಇದರ ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಇಟ್ ಇಸ್ ದ ಬ್ಲೆಂಡ್ ಆಫ್ ದ್ರಾವಿಡಿಯನ್ ಅಂಡ್ ಇಸ್ಲಾಮಿಕ್ ಬ್ಲೆಂಡ್ ಅನ್ನ ಹೊಂದಿದೆ. ಒಳ್ಳೊಳ್ಳೆಯ ನೀವು ಸೀಲಿಂಗ್ ಅಲ್ಲಿ ನೋಡಬಹುದು ಆ ಯುನಿಕ್ ಆಗಿರುವಂತಹ ಇಂಡೋ ಸೆರಾಸಿನಿಕ್ ಟಚ್ ಇರುವಂತಹ ಡಿಸೈನ್ಸ್ ಗಳನ್ನ, ಕಲರಿಂಗ್ ಪೇಂಟ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಈ ಪ್ಯಾಲೇಸ್ ಫೇಮಸ್ ಆಗಿರೋದೇ ಮೇನ್ ರೀಸನ್ ಅಂದ್ರೆ ಹ್ಯೂಜ್ ಆಗಿರುವಂತಹ ಪಿಲ್ಲರ್. ಇಲ್ಲಿರುವಂತಹ ಪಿಲ್ಲರ್ ಗಳು ಆಲ್ಮೋಸ್ಟ್ ಅದರ ಹೈಟ್ ಬಂದ್ಬಿಟ್ಟು 82 ಫೀಟ್ ಇರಬಹುದು ಅಂಡ್ ವಿಡ್ತ್ 19 ಫೀಟ್ ಇದೆ. ಈ ಪ್ಯಾಲೇಸ್ ಒಂಥರ ಓಪನ್ ಕೋರ್ಟ್ ಯಾರ್ಡ್ ತರ ಇದೆ. ಇಲ್ಲಿ ಎಂಟ್ರಿ ಫೀಸ್ ಕೂಡ ಇರುತ್ತೆ. ಪರ್ ಹೆಡ್ ಅಡಲ್ಟ್ಸ್ ಗೆ 10 ರೂಪೀಸ್, ಕಿಡ್ಸ್ ಗಳಿಗೆ 5 ರೂಪೀಸ್, ಫಾರಿನರ್ ಆದ್ರೆ 50 ರೂಪೀಸ್. ಕ್ಯಾಮ್ರಾನ ಕ್ಯಾರಿ ಮಾಡ್ತಾ ಇದ್ರೆ ಅಂದ್ರೆ ಅದಕ್ಕೂ ಕೂಡ 150 ರೂಪೀಸ್ ಚಾರ್ಜಸ್ ಇರುತ್ತೆ. ಈ ಮಹಲ್ ಬಂದ್ಬಿಟ್ಟು ಮೀನಾಕ್ಷಿ ಅಮ್ಮನ್ ಟೆಂಪಲ್ ಇಂದ 2 ಕಿಲೋಮೀಟರ್ ಟು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಲೊಕೇಟೆಡ್ ಆಗಿದೆ. ಇಲ್ಲಿ ಪಾರ್ಕಿಂಗ್ ಚೆನ್ನಾಗಿಲ್ಲ, ಪಾರ್ಕಿಂಗ್ ಮಾಡುವಂತ ವ್ಯವಸ್ಥೆ ಇಲ್ಲ. ಅಲ್ಲೇ ರೋಡ್ ಹತ್ರನೇ ಅಕ್ಕಪಕ್ಕ ನಿಲ್ಸ್ಕೋಬೇಕಾಗತ್ತೆ. ಇದ್ರ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 9 AM ಇಂದ ಈವ್ನಿಂಗ್ 5 PM ವರೆಗೂ ಇದು ಓಪನ್ ಆಗಿರುತ್ತೆ. ಮಿಡಲ್ ಅಲ್ಲಿ ಲಂಚ್ ಬ್ರೇಕ್ ಕೂಡ ಇದೆ. 1 to 1:30 ಅಂದ್ರೆ ಹಾಫ್ ಅನ್ ಅವರ್ ಇದು ಕ್ಲೋಸ್ ಆಗಿರುತ್ತೆ. ಅಂಡ್ ಲೈಟ್ ಶೋ ಕೂಡ ಮಾಡ್ತಾರೆ. ಈವ್ನಿಂಗ್ ಇರುತ್ತೆ 6:45 PM ಇಂದ 8 PM ವರೆಗೂ ನೀವು ಲೈಟಿಂಗ್ ಅಂಡ್ ಸೌಂಡ್ ಶೋ ಅನ್ನ ಕೂಡ ನೋಡಬಹುದು. ನಾವು ಹೋಗಿದ್ದು ಲಿಮಿಟೆಡ್ ಟೈಮ್ ಆಗಿದ್ದ, ಅದಕ್ಕೆಲ್ಲ ಟೈಮ್ ಇರ್ಲಿಲ್ಲ ನಮ್ಗೆ. ಬಟ್ ನಾವು ಈ ಒಂದು ಹ್ಯೂಜ್ ಆಗಿರುವಂತಹ ಪಿಲ್ಲರ್ ಅಂಡ್ ಫೇಮಸ್ ಆಗಿರುವಂತಹ ಮಧುರೈನ ಪ್ಯಾಲೇಸ್ ಅನ್ನ ಕಣ್ ತುಂಬಿಕೊಂಡು ಕೆಲವೊಂದಿಷ್ಟು ಫೋಟೋನ ತಗೊಂಡು ನಮ್ಮ ಮುಂದಿನ ಡೆಸ್ಟಿನೇಷನ್ ಅಂತ ನಾವು ಹೊರಟಿದ್ವಿ. ಸೊ ಇಲ್ಲಿ ಮಧುರೈ ನಂತರ ನಾವು ನೆಕ್ಸ್ಟ್ ಅನ್ಕೊಂಡಿದ್ದು ರಾಮೇಶ್ವರಂ, ಕನ್ಯಾಕುಮಾರಿ ಅಂತ. ಸೊ ನಮ್ಗೆ ಲಿಮಿಟೆಡ್ ಟೈಮ್ ಇತ್ತು, ಅದಕ್ಕೋಸ್ಕರ ನಾವು ಜಾಸ್ತಿ ಮಧುರೈಯಲ್ಲಿ ನಾವು ಟೈಮ್ ಅನ್ನು ಸ್ಪೆಂಡ್ ಮಾಡಿಲ್ಲ. 1 ನೈಟ್ ಅಂದ್ರೆ ನಾವು ಟ್ರಾವೆಲ್ ಮಾಡಿ ರೀಚ್ ಆಗಕ್ಕೆ 1 ನೈಟ್ ಸ್ಟೇನ ಮಾಡಿದ್ದು. ನೆಕ್ಸ್ಟ್ ಡೇ ನಾವು ಟೆಂಪಲ್ ಅಂಡ್ ಮಹಲ್ ಅನ್ನ ಎಕ್ಸ್ಪ್ಲೋರ್ ಮಾಡಿ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾವು ರಾಮೇಶ್ವರಂ ಕಡೆಗೆ ಹೊರಟಿದ್ವಿ. ಸೊ ಇದಾಗಿತ್ತು ನನ್ನ ಮಧುರೈನ ವ್ಲಾಗ್. ಐ ಥಿಂಕ್ ಮಧುರೆಯಲ್ಲಿ ನಾನು ಏನೇನ ಇಂಪಾರ್ಟೆಂಟ್ ಅನ್ನ ಹೇಳಬೇಕು, ಟೈಮಿಂಗ್ಸ್, ಡ್ರೆಸ್ ಕೋಡ್ ಆಗಲಿ, ಎಲ್ಲೆಲ್ಲಿ ಏನೇನ ನೀವು ನೋಡ್ತೀರಾ, ಟೆಂಪಲ್ ಅಲ್ಲಿ ಏನೇನು ಇರುತ್ತೆ ಅನ್ನೋ ಕೆಲವೊಂದಿಷ್ಟು ಚಿತ್ರಣ ನಾನು ನಿಮ್ಗೆ ಕೊಟ್ಟಿದ್ದೀನಿ. ನೀವು ಇಲ್ಲಿ ಸ್ಟೇ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಅರ್ಲಿ ಮಾರ್ನಿಂಗ್ ಟೆಂಪಲ್ ದರ್ಶನಕ್ಕೆ ಹೋಗಿ, ಅದು ನಿಮ್ಗೆ ಬೆಟರ್ ಆಗಿರುತ್ತೆ. ನೀವು ಜಾಸ್ತಿ ಟೈಮ್ ತಗೊಳಲ್ಲ. ಇಷ್ಟು ದೂರ ಬಂದು ನಮ್ಮ ರಮ್ಯಾ ಅವರ ಫ್ರೆಂಡ್ ಅನ್ನ ಮೀಟ್ ಆಗದಿದ್ರೆ ಹೇಗೆ? ಸೊ ಅವರನ್ನು ಕೂಡ ನಾವು ಭೇಟಿ ಆಗಿದ್ದೀವಿ. ಇವಾಗ ನಾವು ಹೊರಟಿದೀವಿ ರಾಮೇಶ್ವರಂ ಕಡೆಗೆ. ಮುಂದೆ ಸಿಗೋಣ ರಾಮೇಶ್ವರಂ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.